ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಮನೆ ತೆರವು ಪ್ರಕರಣ. ಮನೆ ಕಳ್ಕೊಂಡವರಿಗೆ ವಸತಿ ಕಲ್ಪಿಸಲು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದರೆ ಬಾಂಗ್ಲಾದವರಿಗೆ ಮನೆ ಕೊಡ್ತೀರಾ, ಇಲ್ಲಿನವರ ಗತಿ ಏನು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮನ್ಸಿಗೆ ಬಂದಂತೆ ಮನೆನ ಹಂಚಬಾರ್ದು, ಕಾನೂನಿನಂತೆ ಹಂಚಿ. ಸಿಎಂಗೆ ಮನೆ ನಡೆಸೋದಕ್ಕಾಗ್ತಾ ಇಲ್ಲ, ರಾಜೀನಾಮೆ ಕೊಡಿ ಅಂತ ಚಲವಾದಿ ನಾರಾಯಣ ಸ್ವಾಮಿ, ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ. ನೋಡಿದ್ವಿ ಮೊನ್ನೆ ಕೃಷ್ಣ ಕೋಗಿಲು ಬಳಿ, ಕೋಗಿಲು ಲೇಔಟ್ ನಲ್ಲಿ ಯಾರು ಅತಿಕ್ರಮ ಪ್ರವೇಶ ಮಾಡಿ ಬೇರೆಯವರ ಜಾಗಗಳಲ್ಲಿ, ಜಮೀನಿನಲ್ಲಿ ಗುಡಿಸಲುಗಳನ್ನು ಹಾಕಿದ್ರು, ಅದನ್ನೆಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿತ್ತು. ನಮಗೆ 3-4 ವರ್ಷದಿಂದ ಒಂದು ವಿಷಯ ಬರ್ತಿತ್ತು, ಈಗಲೂ ಕೂಡ ಅನೇಕರು ಮಾತಾಡ್ತಿದ್ದಾರೆ, ಅಲ್ಲಿ ರೋಹಿಂಗ್ಯಾಗಳು ವಾಸವಾಗಿದ್ದಾರೆ, ಅವರನ್ನೆಲ್ಲ ತಕ್ಷಣ ತೆರವುಗೊಳಿಸಬೇಕು ಅಂತೇಳಿ ಹೋರಾಟಗಳು ಮಾಡಿದ್ದನ್ನು ನಾವು ನೋಡಿದ್ವಿ. ಮೊನ್ನೆ ಕೃಷ್ಣ ಬೈರೇಗೌಡರು ಎಲ್ಲ ಪರಿಶೀಲನೆ ಮಾಡಿದ್ರು, ಶಾಸಕರು ಅಲ್ಲಿಯವರು ಹೋರಾಟಗಳಾಗಿದ್ದನ್ನು ಗಮನಿಸಿದ್ರು. ಮುಖ್ಯಮಂತ್ರಿಗಳಿಂದ ಪರ್ಮಿಷನ್ ತಗೊಂಡು ಅಲ್ಲಿಯ ಜಾಗವನ್ನ ಎಲ್ಲ ಬುಲ್ಡೋಸರ್ಗಳು ಬಿಟ್ಟು ಎಲ್ಲ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಕಳೆದ ವಾರದಲ್ಲಿ ಮಾಡಿದ್ರು. ಈಗ ಅದಕ್ಕೆ ಬೇರೆ ತಿರುವು ಸಿಕ್ಕಿದೆ. ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರು. ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನ ಪಡೆದ ಮೇಲೆ ಕೃಷ್ಣ ಬೈರೇಗೌಡರು ತಟಸ್ಥವಾಗಿ ಬಿಟ್ರು. ಯಾಕೆ ಹೇಳ್ಬೇಕಾಗಿತ್ತಲ್ಲ ಅವರು, ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು, ಈಗ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಕೋಗಿಲು ಬಳಿ, ಕೋಗಿಲು ಲೇಔಟ್ ನಲ್ಲಿ